ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಸೂಪರ್ ಡೂಪರ್ ಆಗಿದ್ದೀನಿ. ನಾನು ನಿನ್ನೆ ವೀಡಿಯೋದಲ್ಲೇ ಹೇಳ್ದಂಗೆ ಆ ವಿಡಿಯೋನ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ನೋಡಿದವರು ಈ ವಿಡಿಯೋನು ಕೂಡ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇವತ್ತು ಇಡೀ ಊರನ್ನ ಸುತ್ತಾ ಇದ್ದೀನಿ. ಈ ಹಳ್ಳಿನ ನಾನು ಇವತ್ತೇ ಫಸ್ಟು ಸುತ್ತಿ ನೋಡ್ತಾ ಇರೋದು. ಆದರೆ 20 ವರ್ಷಕ್ಕೆ ಮುಂಚೆ ಬಂದಿದ್ದೀನಿ. ಕೆಲವೊಂದು ನೆನಪಿದೆ ಅಷ್ಟೇನೆ, ಜಾಸ್ತಿ ಓಡಾಡಿರಲಿಲ್ಲ. ಕೆಲವೊಂದು ಮಾತ್ರ ನೆನಪಿದೆ ಎಲ್ಲೋಗಿದ್ದೆ ಅಂತ ಅಂದ್ಬಿಟ್ಟು. ಇವತ್ತು ನಾನು ಇಡೀ ಊರನ್ನ ಪೂರ್ತಿಯಾಗಿ ಒಂದು ರೌಂಡ್ ಸುತ್ತಾ ಇರೋದು. ಇದು ನಮ್ಮ ಅಜ್ಜಿಯ ತವರೂರು. ಅವರು ಹುಟ್ಟಿ ಬೆಳೆದ ಮನೆ ಮತ್ತು ಅವರು ಓಡಾಡಿದ ಜಾಗ ಎಲ್ಲ ಕೂಡ ಇದೆ. ಅವ್ರು ಯೂಸ್ ಮಾಡಿರೋ ವಸ್ತು ಎಲ್ಲನೂ ತೋರಿಸ್ತೀನಿ ಡೀಟೇಲಾಗಿ. ಪ್ಲೀಸ್ ಇದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಯಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆಯಿತಾ. ಇನ್ನು ಪೂರ್ತಿ ವಿಡಿಯೋನ ಎಂಜಾಯ್ ಮಾಡಿ ಹೆಂಗಿತ್ತು ಅಂತ ಹೇಳಿ ನನಗೆ. నాగవేణి కోట చేసిండారు వాళ్ళు 9 పెట్టి ఐముకే అంతా చేసిండారు. ఇల్లే అజ్జి జీవ పెట్టి మా ఇల్లు. ಯಾವ ಅಜ್ಜಿ? మా ఇల్లు మా ముట్టు ಬೆಳೆದಿದ್ದು. ಓ, ನಿಂದೇನಾ ಇದು? ತವರು ಮನೆ ಅಜ್ಜಿ ಫೋಟೋ ಐತೆ ತವ್ರದ ಆ ಕಡೆ ಇತ್ತು. ಅಲ್ಲಿ ಬಾಗ್ಗಳಾಗಿರೋದು ನಾವು ಬಂದಾಗ ಅಲ್ಲೇ ಬರ್ತಾ ಇದ್ದೀವಿ. ಹೋಗಿದ್ದೀನಿ, ನಾನು ಬಂದಿದ್ದೀನಿ. ತವರು ಮನೆ ಇದು. ಕಾವೇರಮ್ಮ ತವರು ಮನೆ. ನಿಮ್ಮ ಅಜ್ಜಿಯವರ ಅಪ್ಪ ಅದೇನಾ ನಿಮ್ಮ ಅಮ್ಮನ ಫೋಟೋ? ಕಾವೇರಮ್ಮಂದು ನೋಡು ಅಜ್ಜಿ ಫೋಟೋ. ಅದು ಅದು ಅಲ್ಲಿರೋದು ಕಾವೇರಮ್ಮ ಅಜ್ಜಿ ಫೋಟో. ఆ ఫోటో బ్లాక్ మ్యాన్ మీ అమ్మ ఫోటో ఉంది. అయితే నాగవేంట అవగానే ఉంది. మా అప్పని లేదు, మా అప్పని చిన్నగా మెప్పించుకొచ్చేసా. ಇದ್ರಾಗೇನಾ ನೀನ್ ಖಾರ ರುಬ್ತಾ ಇದ್ದಿದ್ದು? ಒಳಕಲ್ಲು ಒಳಕಲ್ಲು ಈಗ ಅಲ್ಲಿ ಕೆಳಗಡೆ ಅದ್ಯಾವ್ದು ಮತ್ತೆ? ಇಲ್ಲಿ ಬಾಕ್ಲಿತ್ತು, ಈ ಕಡೆಯಿಂದ ಹಿಂಗ್ ಬರ್ತಾ ಇದ್ವಿ. ಅಜ್ಜಿ ಇಲ್ಲಿ ಬಂದು ಒಳಗಡೆ ತಿಂಡಿ ಎಲ್ಲ ಎತ್ಕೊಡೋದು, ಮಡಕೆಗಳು ಮಾಡ್ಕೊಂಡಿದ್ದು. ಏನಾನ ಮಡಗಿದ್ರೆ ರಾಂಡ ಕೊಡ್ಕ ಅಜ್ಜಿ ತೊಳಸ್ಬೇಕಾಗಿತ್ತು. 13 ಜನ ಮಕ್ಕಳು ಇಷ್ಟೇ ಇದ್ದಿದ್ದು. ಇಷ್ಟು ಇದೇನಾ ನಮ್ ಚಿಕ್ಕಪ್ಪಂದು. ಇಲ್ಲಿ ಮುಚ್ಚವ್ರೆ ಹೊಲ್ಕಲ್ ಎಲ್ಲ ಇಲ್ಲಿ ಇಲ್ಲಿ ಇಲ್ಲಿ. ಇಲ್ಲಿ ನಡುಮನೆಗೆ ಐತೆ. ಈ ಕಡೆ ಈ ಕಡೆ ಕಲ್ಲು ಗುಂಡು ಅದೇನೆ ಗುಂಡು. ಈಗ ಮುಟ್ಟದಲ್ಲ ನೀನು, ಮುಚ್ಚವ್ರೆ ಅದನ್ನ. ಇದು ಅಂಗಡಿ ಇತ್ತು. ಇದು ನಮ್ಮಪ್ಪ ಅಂಗಡಿ ಒಲೆ ಇಕ್ಬಿಟ್ಟವ್ರ ಮತ್ತೀಗ. ಅಲ್ಲ ಅಂಗಡಿ ಇತ್ತು, ಇಲ್ಲಿ ಬಾಕಲಿತ್ತು. ಬಾಕಲು ಕೊಡ್ತಾ ಇದ್ದೀಯಾ ನೀನು ಮನೆಗ? ತಕ್ಕೊಳ್ಳೋಣ. ನಮ್ಮ ಅಜ್ಜಿ ತವ್ರ ಮನೆ ಅಂತ. ತವ್ರ ಮನೆ ನಮ್ಮ ఇదే మన భాగం పట్టు. అది సుబ్రాజ్ భాగం పట్టు మీరు తీసుకోండి. మేము మా ఎప్పుడున్నట్లే తీసుకొని 600 రూపాయలకి. అది 6 తెచ్చా. ಅಯ್ಯ ಅಯ್ಯ ಅಯ್ಯ, ನಿಧಾನ ನಿಧಾನ ನಿಧಾನ. ಖಾಲಿ ತಕ್ಕೋದೆ ಅಲ್ಲಿ ಇದೈತೆ ಏನೋ ಐಟ್ಗೆ ಬಿದ್ದಿದ್ದಿ. ಆಮೇಲೆ ಅಲ್ಲ ಇದೇನು ಅಡ್ಡ ಕತ್ಲ ಕಾಣಿಸ್ತಾ ಇಲ್ಲ. వాడుండే ఇదా నేను పేరుకేసి ఈ సృంగా చేసుకుంటే ಹಾಕಿಲ್ಲ, ನಿಂಗೆ ಕಾಣಿಸ್ತಾ ಇಲ್ಲ. ಸುಮ್ನಿರು. ಕಾಣಲ್ಲ ಬಿಡಮ್ಮ. ಮಾಕಿದ್ದಾಗ ಸಾಲ್ದ ತಿನ್ನಸ್ತೀರಾ? ಆಯ್ತು. ನೀವು ಚೆನ್ನಾಗಿದ್ದೀರಾ? ಕಾಣಲ್ಲ, ಕಪಾಳ ಕಾಣಲ್ಲ. అది పొయ్యే, ఇది రోలు, ఇది గ్యాస్ పెట్టింది. మీ అమ్మ రోలే కుడి రుబ్బుకుండా మేము మీ అమ్మదే రుబ్బుకుండా మీ అమ్మదే రోలు మీ అమ్మదే. ಎಷ್ಟು ವರ್ಷ ಆ ಫೋಟೋ ತೆಗೆದು ಮಾಡ್ಕೊಂಡು ಅಲ್ಲ, ಅಜ್ಜಿ ರುಬ್ತಾ ಇದ್ದು ಕಲ್ಲಿದು. ಅದೇ ಎಷ್ಟು ವರ್ಷ ಆಯ್ತು ಅಂತ? 45 ವರ್ಷ ಆಗೈತೇನ. 100 ವರ್ಷ. ಆ ಅಮ್ಮನ್ಗೆ 80 ಆಗೋಯ್ತೇನಾ? ಅವ್ರು ಹುಟ್ಟಿದಾಗ ಅದಕ್ಕಿಂತ ಮುಂಚೆ ಅಜ್ಜಿ ಮಾಡ್ತಾ ಸಂಸಾರ ಇದು. ಇನ್ನೂ ಇಟ್ಟಾರಲ್ಲ ಅದೇ ಕಲ್ಮೇನೆ. ಹೆಂಗಿದ್ರೆ ಸರಿಯೋತದೆ. ಇನ್ನು ಅವು ಕೂಡ ಮಾತ್ರೆಗಳು ನುಂಗ್ಕೊಂಡು ಮಲ್ಕೊಂಡು ಜರ್ಗಿಡ್ಸಿ
ಕತೆ ಮುಗೀತು ಅಂತ ಅದಕ್ಕೆ ನಾನು ಎಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಪೂಲ್ ಪಿಚ್ಚೆ ಬೈ రా ఏం చేస్తున్నావు ఎక్కడికే ఓహో మನೆಗೂ గంగేనా గంగే వస్తుందా ఇక్కడికి గంగే వస్తుందా ఇక్కడికి వస్తుందా లేదా ఇంకా ಮನೆಗೂ ಹಾಕ್ಬಿಟ್ಟವ್ರಲ್ಲಪ್ಪ ಬಡ್ಕೋ ಅಂತಾರೆ ವಾವ್ ಅಪ್ಪ ಸ್ವಾಮಿ ವಾವ್ ಗುಬ್ಬಚ್ಚಿ ಎಷ್ಟು ದಿನ ಆಗಿತ್ತೋ ಅಯ್ಯೋ 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 ಹಳ್ಳಿಗೆ ಬಂದಾಗಲೇ ನೋಡಬೇಕು ಗುಬ್ಬಚ್ಚಿನ ಆವ್ ಗುಬ್ಬಚ್ಚಿ 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 ಬೆಂಗಳೂರಾಗಿಲ್ಲ ಅವು ನೋಡಕ್ ನಮ್ಗೆ ಗುಬ್ಬಚ್ಚಿಗಳು ಗುಬ್ಬಚ್ಚಿಗಳು ಅಂದೆ ಎಲ್ಲ ಇಲ್ಲಿಗೆ ಕಾವೇರಿ ಗಂಗೆಗೂ ಕಾವೇರಿ ನೀರಲ್ಲ ಗಂಗೆ ನೀರು ಹಾಕ್ಬಿಟ್ಟವ್ರಲ್ಲ ಮನೆಗೂ ಹೇಗಿದೆ ನಮ್ಮ ಅಜ್ಜಿ ಹುಟ್ಟು ಬೆಳೆದ ಮನೆ. ಆ ಮನೆಗೆ ಸುಮಾರು 150 ವರ್ಷ ಆಗಿದೆ ಅಂತೆ. ಇವಾಗಲೂ ಕೂಡ ಆ ಮನೆ ಹಾಗೆ ಇದೆ, ಅದರಲ್ಲಿ ಸಂಸಾರ ಮಾಡ್ತಾನೆ ಇದ್ದಾರೆ. ನಮ್ಮ ಅಜ್ಜಿ ತಮ್ಮನ ಹೆಂಡತಿ ಅವರು ಇರೋದು. ಇನ್ನು ಈ ಗಲ್ಲಿ ಈಗ ಇಲ್ಲಿರೋ ಮನೆಗಳೆಲ್ಲ ಏನು ನೋಡ್ತಾ ಇದ್ದೀರಲ್ಲ ಅಷ್ಟು ಮನೆ ಎಲ್ಲ ನಮ್ಮೋರ್ದೇನೆ. ಎಲ್ಲ ಮನೆಯಲ್ಲೂ ಒಬ್ಬೊಬ್ರು ಇದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಅಂತೆಲ್ಲ ಶೇರಿಂಗ್ಗಳು ಮಾಡಿಕೊಂಡು ಚಿಕ್ಕ ಚಿಕ್ಕದ ಮನೆಗಳು ಮಾಡ್ಕೊಂಡಿದ್ದಾರೆ. ಈ ಮನೆಯಲ್ಲೇ ನಮ್ಮ ರಾಮಕ್ಕಜ್ಜಿ ಇರೋದು ಇವಾಗೂ. ಅಂದರೆ ಮುಂಚೆ ಅವರು ಬೇರೆ ಮನೇಲಿದ್ದರು. ನಾನು ಅವಾಗೊಂದ್ಸರಿ ಬಂದು ನೋಡಿದಾಗ ಬೇರೆ ಮನೇಲಿ ಇದ್ದಿದ್ದು. ಈಗ ಈ ಮನೇಲಿ ಇದ್ದಾರಂತೆ, ಗೊತ್ತಿರಲಿಲ್ಲ ನನಗೆ. ಆಮೇಲೆ ಅವರು ಹೇಳಿದ್ದು ಇದೇ ಮನೆ ನಾನು ಇರೋದು ಅಂತ. ಇನ್ನು ಈ ಗಲ್ಲಿ ಪೂರ್ತಿ ನೋಡ್ತಾ ಇದ್ರೆ ನನಗೆ ಎಲ್ಲೋ ಒಂಥರ ಯಾವುದೋ ಬೇರೆ ಇದಕ್ಕೆ ಬಂದ್ಬಿಟ್ಟಿದ್ದೀರಾ ಗ್ರಹಕ್ಕೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಯಾಕಂದರೆ ಆ ಮನೆಗಳೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಏನೋ ಒಂಥರ ಚೆಂದ ಕಾಣಿಸ್ತಾ ಇತ್ತು ನನಗೆ. ಎಲ್ಲೂ ನೋಡದೇ ಇರೋದು ಇಲ್ಲೇನೋ ನೋಡ್ತಾ ಇದ್ದೀನಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಎಲ್ಲ ಕಲ್ಲಿನ ಮನೆ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಜೋಡಿಸಿ ಕಟ್ಟಿದ್ದಾರೆ. ಆವಾಗಿನ ಕಾಲದಿಂದ ಕಟ್ಟಿರೋದು ಇವಾಗೂ ಹಂಗೆ ಕೆಲವ್ರು ಅದರಲ್ಲೇ ಇದ್ದಾರೆ ಇನ್ನೂ ಕೂಡ. ಈಗ ನಮ್ಮ ಅಜ್ಜಿ ಮನೆ ಎಲ್ಲ ನೋಡಿದ್ರಿ ಅಲ್ಲ, ಇವಾಗಲೂ ಅಂಥ ಮನೆಗಳಲ್ಲೇ ಇದ್ದಾರೆ. ಕೆಲವ್ರು ಮಾತ್ರನೇ ಮನೆಗಳನ್ನ ಬಿಲ್ಡಿಂಗ್ ಥರ ಮಾಡ್ಕೊಂಡಿದ್ದಾರೆ, ಮೋಲ್ಡೆಲ್ಲ ಹಾಕಿ ಕಟ್ಕೊಂಡು. ಸುಮಾರು ಜನ ಅಂತೂ ಎಲ್ಲ ಅಂತೆ ಮನೆಗಳಲ್ಲೇ ಇದ್ದಾರೆ. ಇನ್ನೂ ಸುಮಾರು ಇದೆ, ಊರೆಲ್ಲ ತೋರಿಸ್ತೀನಿ ನೋಡಿ. ಇನ್ನು ಇವಾಗ ಹೋಗ್ತಾ ಇರೋದು ಮುಂದಕ್ಕೆ. ನಮ್ಮ ಅಮ್ಮ ಚಿಕ್ಕ ಹುಡುಗಿರಲ್ಲಿ ಏನೋ ಉಯ್ಯಾಲೆ ಹಾಕೊಂಡು ಆಡ್ತಿದ್ರಂತೆ ಹುಣಸೆ ಮರದಲ್ಲಿ. ಆ ಮರಗಳನ್ನ ತೋರ್ಸೋದಕ್ಕೆ ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತಾ ಇರೋದು ನೋಡಿ. ಇಲ್ಲೇ ಜಾಸ್ತಿ ಉಯ್ಯಾಲೆ ಹಾಕೊಂಡು ಇರು ನೋಡೋಣ. ನಾವು ಬರೋದೇ ಅಪರೂಪ. ನಾನು ಇಲ್ಲೆಲ್ಲ ಆಟ ಆಡ್ತಾ ಇದ್ದೆ, ನೋಡ್ತಾ ಇದ್ದೀನಿ ಹುಣಸೆ ಮರಗಳಿಗೆಲ್ಲ ಬೆಳ್ಳಿ ಗಾಳಿ 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 ಆಟ ಆಡ್ತಾ ಇರೋ ಬೇಸಿಗೆಗೆ ಬಂದ್ರೆ. ಚಂದ ಚಂದ ಮಲ್ಲಿಗೆ ಗಿಡ ಆ ಕೆರೆ ನೋಡ್ಕೊಂಬರ ನಡಿ. ಕೆರೆ ಕೊಡಿ ಹೋಗ್ತಾ ಇತ್ತಲ್ಲ, ನಡಿ ನೋಡ್ಕೊಂಬರೋಣ. ನಾನು ಹೋಗೇ ಇಲ್ಲ ಬಂದಾನಿಂದ. ಯಾವಾಗ ಬಂದ್ರೆ ಹಂಗೆ ಬಂದು ಹಂಗೆ ಓಡೋಗದೆ. ಇವತ್ತೇ ರೊಟ್ಟಿ ಫ್ರೀ ಆಗಿರೋದು. ಮಾಡ್ಕೊಂಡು ತಿನ್ನೋದು ಬಂದವರು. ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದೀರಾ, ಚೆನ್ನಾಗೈತೆ, ಸೂಪರ್ ಆಗಿ ಮಾಡಿದ್ದೀರಾ. ಏನೋ ನಮ್ಮ ಬಡವರು ಕಿಚನ್ ಚೆನ್ನಾಗೈತೆ. ಬಡವರಮ್ಮ ಅಪ್ಪ ನಾವು ಬಡವ್ರೆ. ಅಯ್ಯೋ ನಮ್ಗಿಂತ ಚೆನ್ನಾಗೇ ಐತೆ, ಸುಮ್ನಿರಿ. ನಾವು ಕೂಡ ಇವೆಲ್ಲ ಮಾಡ್ಕೊಂಡಿಲ್ಲ. ನೋಡ್ದಾ, ನಾವು ಕೂಡ ನಾನು ಕೂಡ ತಗೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡೋರು. ಹುಷಾರ ಅವಳ ಹೇಳು ಪಾಪ. ಚೆನ್ನಾಗಿದೆ, ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಏನೋ ಬಂದ್ರ ನೆಂಟ್ರ ಕುತ್ಕೊಳ್ಳಕ್ಕೆ ಗ್ಲಾಸ್ ಸ್ಟವ್, ಭಾಗ್ಯಲಕ್ಷ್ಮಿ ಅವಲಕ್ಕಿ ಇಲ್ಲೂ ಫೇಮಸ್. ಎಲ್ಲ ಚೆನ್ನಾಗೇ ಇಟ್ಟವ್ರಪ್ಪ. ಹಾ, ಎಲ್ಲ ಕಲ್ಲೇ ನೋಡ್ ಮೇಲೆ ಕಲ್ಲಿರೋದು. ಕಲ್ಲಲ್ಲ, ಫುಲ್ ಕಲ್ಲು, ಚಪ್ಪಡಿ ಕಲ್ಲು. ಹಳೆ ಮನೇನ ಆಲ್ಟ್ರೇಷನ್ ಮಾಡ್ಕೊಂಡಿದ್ದ. ಚೆನ್ನಾಗೈತೆ, ಚೆನ್ನಾಗೈತೆ, ಚೆನ್ನಾಗೈತೆ. ಆಶೀರ್ವಾದ ನಮ್ಗೆ. ಅಯ್ಯೋ ನಾವೆಲ್ಲ ನಾವು ಚಿಕ್ಕವ್ರು, ನಮ್ದೆಲ್ಲ ಆಶೀರ್ವಾದ ಅನ್ಬಾರ್ದು, ನೀವು ಸುಮ್ಮನಿರಿ. ನಮ್ದೇ ಬ್ರ್ಯಾಂಡ್ ವರ್ಲ್ಪೂಲ್. 15,000 ಆಯ್ತಮ್ಮ. ಹೌದೌದು. ಇದಕ್ಕಿನ್ನ ಬೇಕಾ ಶಂಕರ?
ಬಣ್ಣ ಹೊಡೆದ್ಬಿಡಿ. ಮಗನಿಗೆ ಇನ್ನೂ ಬೇಕಂತೆ ಆ ಕಡೆ ಬಣ್ಣ ಹೊಡ್ಸ್ಬಿಡು ಕ್ಲೀನಾಗಿ. ಬಳ್ಳ ಅದು ಬಳ್ಳೆ ಬಡ್ಸ್ ಆಚೆಯಿಂದ ನೋಡಕ್ ಚೆನ್ನಾಗಿ ಕಾಣ್ತೈತೆ ಪುಟ್ಟದಾಗಿ ಮನೆ. ಟೈಲ್ಸ್ ಇದು ಅವ್ರ ಅಮ್ಮನಿದ್ದಿದ್ದು, ನಾವು ಬಂದಾಗೆಲ್ಲ ಈ ಮನೆಗೆ ಬರ್ತಾ ಇದ್ದಿದ್ದು. 1988. ನೋಡ ಅಮ್ಮನ ತಂಗಿ ನೋಡಿಲ್ಲ ನೀನ? ಹಾಂ ಆಯಮ್ಮ ಸರ್ ನೋಡಿದ್ದೀನಿ. ಈಗ ಯಾಕಪ್ಪನ ನಿಮ್ಮ ಅಕ್ಕ ಮುಚ್ಚದ್ದೆ ಈ ದೊಡ್ಡ ಮನೆಗಳನ್ನ ನೋಡೋದಕ್ಕಿಂತ ಈ ಪುಟಾಣಿ ಮನೆಗಳನ್ನ ನೋಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇತ್ತು ಈ ಮನೆಗಳು, ಆ ರೋಡು ಎಲ್ಲನೂ ಒಂಥರ ತಂಪಾದ ವಾತಾವರಣ, ಯಾವುದು ಗಲಾಟೆ ಇಲ್ಲ, ಬರೀ ಹಕ್ಕಿಗಳು ಚಿಲಿಪಿಲಿ ಕೇಳಿಸ್ತಾ ಇದೆ. ಮಧ್ಯಾಹ್ನ ಆಗ್ಬಿಟ್ರೆ ಅಂತೂ ಊರಲ್ಲಿ ಯಾರು ಇರೋದೇ ಇಲ್ಲ ಅಂತ ಅನ್ಸುತ್ತೆ, ಅಷ್ಟು ಸೈಲೆಂಟ್ ಆಗಿರುತ್ತೆ. ಎಷ್ಟು ಚಂದ ಅನಿಸ್ತಾ ಇತ್ತು ನನಗಂತೂ. ಅದರಲ್ಲೂ ಆ ಕಲ್ಲಿನ ಮನೆ, ನನಗೆ ಆ ಮನೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಮನೇಲಿ ಈಗ ಯಾರೂ ಇಲ್ಲ, ಅದೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಆದರೆ ಎಷ್ಟು ಚೆನ್ನಾಗಿ ಜೋಡಿಸಿ ಕಟ್ಟಿ ಮಾಡಿದ್ದಾರೆ ಮನೇನ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇತ್ತು. ಇನ್ನು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದಾದ್ಮೇಲೆ ನಾವು ಕೆರೆ ಕಡೆ ಹೋಗ್ತಾ ಇದ್ದೀವಿ. ಈ ಕೆರೆನ ತುಂಬಾ ನೆನ್ಪಿಟ್ಕೊಬೇಕಾಗಿರೋಂಥ ಕೆರೆ. ಯಾಕೆ ಅಂದರೆ ಈ ಕೆರೆಯಲ್ಲಿ ತುಂಬಾ ನಮ್ಮ ಅಮ್ಮನಿಗೆ ಒಳ್ಳೆ ನೆನಪುಗಳಿದಾವಂತೆ. ಮುಂದೆ ಹೇಳ್ತೀನಿ ಅದನ್ನು. ಇನ್ನು ಇಲ್ಲಿ ನೋಡ್ತಾ ಇರೋದು ಏನಿದೆ ದೇವರು, ಇದು ಊರ ದೇವ್ರಂತೆ. ಈ ಊರ ದೇವ್ರಿಗೆ ಕೋಣನ ಬಲಿ ಕೊಟ್ಟಿದ್ರಂತೆ. ಆವಾಗಿನ ಕಾಲದಲ್ಲಿ ಅದೆಲ್ಲ ಮಾಡ್ತಾ ಇದ್ರು ಅಲ್ಲ, ಬಲಿ ಕೊಟ್ಟಿದ್ರು ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಯಾವಾಗಲೂ ಒಂದ್ಸರಿ ನಾನು ನೋಡಿದ್ದೆ ಚಿಕ್ಕ ಹುಡುಗಿಲಿ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಎಮ್ಮೆನ ಬಲಿ ಕೊಟ್ಟಿದ್ದು ಆ ದೇವ್ರಿಗೇನೆ. ಆ ದೇವರು ಈಗ ರೋಡ್ ಸೆಂಟ್ರಲ್ಲಿ ಬಂದ್ಬಿಟ್ಟಿದೆ. ರೋಡ್ಗೆಲ್ಲನೂ ಕಾಂಕ್ರೀಟ್ನ ಹಾಕಿ ಚೆನ್ನಾಗಿ, ಈಗ ಹಳ್ಳಿಗಳಲ್ಲಿ ಎಲ್ಲ ಕಡೆನೂ ಅಷ್ಟೇ ರೋಡ್ಗೆಲ್ಲ ಕಾಂಕ್ರೀಟ್ ಹಾಕಿ ಚೆನ್ನಾಗೇ ಇಟ್ಟಿರ್ತಾರೆ ರೋಡ್ಗಳನ್ನ. ಮತ್ತು ನೀವು ನೋಡ್ತಾ ಇರ್ಬೋದು, ಜಾಸ್ತಿ ಎಲ್ಲೂ ಗಲೀಜು ಕಸ ಆ ಥರ ಕಾಣಿಸೋದೇ ಇಲ್ಲ. ಎಲ್ಲಿ ನೋಡಿದ್ರು ಆದಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ. ನಮ್ಮ ಬೆಂಗಳೂರಲ್ಲಿ ಎಂಥ ರೋಡ್ಗಳು ಮಾಡಿರಲಿ, ಎಂಥ ಬಿಲ್ಡಿಂಗ್ಗಳು ಕಟ್ಕೊಂಡಿರಲಿ, ಆದರೂ ಮನೆಗಳ ಮುಂದೆ ಕಸದ ಗುಡ್ಡೆಗಳು ಮಾತ್ರ ಹಾಗೆ ಇಟ್ಕೊಂಡಿರ್ತಾರೆ. ಬೆಂಗಳೂರಲ್ಲಿ ಓದಿರೋದು ಒಂದೇ, ಹಳ್ಳಿನಲ್ಲಿರೋರು ಓದದೇ ಇರೋದು ಒಂದೇ. ಅವ್ರಿಗಿರೋಷ್ಟು ನಾಲೆಡ್ಜ್ ಕೂಡ ಈ ಬೆಂಗಳೂರಲ್ಲಿರೋರಿಗೆ ಇರಲ್ಲ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಅನಿಸ್ತಾ ಇತ್ತು ನನಗೆ. ಇನ್ನು ಇಲ್ಲಿ ನೋಡ್ತಾ ಇರೋ ಅಂಗಡಿ ಏನಿದೆ, ನಮ್ಮ ಅಜ್ಜಿ ಚಿಕ್ಕವರಿದ್ದಾಗಲಿಂದ ಕೂಡ ಇದೆಯಂತೆ ಅಂಗಡಿ. ಅವಾಗೂ ಕೂಡ ಅವ್ರು ಈ ಅಂಗಡಿಗೆ ಬರ್ತಿದ್ರಂತೆ. ಅವಾಗಲಿಂದ ಇವಾಗವರೆಗೂ ಅಂಗಡಿ ಇದೆ ಅಂತ ಹೇಳ್ತಾ ಇದ್ರು. ಅದನ್ನೇ ನೋಡ್ತಾ ಇದ್ದೆ ನಾನು. ಅಲ್ಲಿ ಸೀಮೆ ಎಣ್ಣೆ ಕೊಡಲಾಗತ್ತೆ ಅಂತ ಹೇಳ್ಬಿಟ್ಟು ಬರೆದಿದ್ರು. ಇದು ಮಾತಾಡಿರೋ ವಿಡಿಯೋ ಅಂದರೆ ಇತ್ತು, ವಾಯ್ಸ್ ಎಲ್ಲ ಇತ್ತು, ನಾನು ಮಾತಾಡಿದ್ದೆ ಚೆನ್ನಾಗೇನೆ. ಆದರೆ ಅಲ್ಲಿ ದೇವಸ್ಥಾನ ಇದೆ ಮುಂದೆ, ದೇವಸ್ಥಾನದ ಹತ್ರ ಹಾಡು ಬರ್ತಾ ಇದೆ. ಆ ಹಾಡು ಕೂಡ ಇದರಲ್ಲಿ ಆ್ಯಡ್ ಆಗಿರೋದ್ರಿಂದ ಕಾಪಿರೈಟ್ ಬೀಳುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮತ್ತೆ ಇದಕ್ಕೆ. ಆ ಅಂಗಡಿನ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲೊಂದು ಅಶ್ವತ್ಥ ಕಟ್ಟೆ ಇದೆ, ಇಲ್ಲೂ ನಾಗರಕಲ್ಲೆಲ್ಲ ಇದೆ. ಈ ಮರ ನೋಡಿ ಎಷ್ಟು ವಯಸ್ಸಾಗಿದೆ ಈ ಮರಕ್ಕೆ ಅಂತ. ಇನ್ನೂ ಒಂದು ಇದೆ ಅಶ್ವತ್ಥ ಕಟ್ಟೆ ಮುಂದೆ, ಅದು ಕೂಡ ಅಷ್ಟೇ. ಅಲ್ಲಿರೋ ಮರನೂ ಕೂಡ ಅಷ್ಟೇನೆ, ಎಷ್ಟು ವಯಸ್ಸಾಗಿದೆ ಆ ಮರಕ್ಕೂ ಕೂಡ ಅಂತ. ಸುಮಾರು ನಮ್ಮ ಅಜ್ಜಿ ಊಟಕ್ಕೂ ಮುಂಚೆಯಿಂದನೂ ಇರೋ ಮರಗಳು ಅಂತ ಅನಿಸುತ್ತೆ ಇವು. ಹೆಂಗಿದಾವೆ ನೋಡಿ. ಈ ಅಶ್ವತ್ಥ ಕಟ್ಟೆ ಆವಾಗಿನ ಕಾಲದಲ್ಲಿ ಇಲ್ಲಿ ಕೂತ್ಕೊಂಡು ನ್ಯಾಯ ಪಂಚಾಯಿತಿ ಮಾಡ್ತಾ ಇದ್ರು ಅಂತೆ. ಅವಾಗೆಲ್ಲ ಯಾರು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಹೋಗ್ತಿರ್ಲಿಲ್ಲ ಅಲ್ಲ, ಎಲ್ಲನೂ ಇಲ್ಲೇ ಹಳ್ಳಿನಲ್ಲೇ ಅಶ್ವತ್ಥ ಕಟ್ಟೆ ಮೇಲೇನೆ ನ್ಯಾಯ ಪಂಚಾಯಿತಿ ಮಾಡಿ ಮುಗಿಸ್ಕೊಳ್ಳೋರು. ಅದಕ್ಕೆ ಅದನ್ನು ಕೂಡ ನೋಡ್ತಾ ಇದ್ದೆ. ಇನ್ನು ಇಲ್ಲಿ ನೋಡ್ತಾ ಇರೋ ದೇವರೇನೆ ಚೌಡೇಶ್ವರಿ ಅಮ್ಮ ದೇವಸ್ಥಾನ ಅಲ್ಲಿದೆ ಮುಂದೆ. ಅದನ್ನು ನೋಡಬೇಕು, ತೋರಿಸ್ತೀನಿ ನಿಮಗೂ ಕೂಡ ಅದನ್ನು. ಇನ್ನು ಹಾಗೆ ನಡ್ಕೊಂಡು ಮುಂದೆ ಹೋದ್ವಿ ನಾವು. ಹೋಗ್ತಾ ಈ ಕಡೆ ಒಂದು ಅಂಗನವಾಡಿ ಕೂಡ ಇದೆ. ಅದು ಕೂಡ ಸುಮಾರು ವರ್ಷಗಳಿಂದ ಇದೆ, ಹಳೇದೇ ಅಂಗನವಾಡಿ ಸ್ಕೂಲು ಎಲ್ಲನೂ ಸ್ಕೂಲ್ ಇದೆ ಅಲ್ಲೂ ಕೂಡ. ಆದರೆ ಮಾತಾಡೋದು ತೆಲುಗು ಆದರೂ ಕೂಡ ಅದು ಕರ್ನಾಟಕಕ್ಕೆ ಸೇರಿದ್ದೆ. ಕನ್ನಡದಲ್ಲೇ ಎಲ್ಲನೂ ಇರೋದು, ಕನ್ನಡ ಸ್ಕೂಲೇನೆ, ತೆಲುಗು ಏನಲ್ಲ. ಮಾತಾಡೋದು ಮಾತ್ರ ತೆಲುಗು ಅಷ್ಟೇ, ಇಲ್ಲಿ ಓದೋದೆಲ್ಲ ಕನ್ನಡನೇ. ಇನ್ನು ನಾವು ಹೋಗ್ತಾ ಇರೋದು ಕೆರೆ ಹತ್ರ. ಈ ಕೆರೆ ಹತ್ರ ನಾನು ಆವಾಗಲೇ ಹೇಳ್ದಂಗೆ ಒಂದು ಮೆಮೊರಿ ಇದೆ ನಮ್ಮಮ್ಮನಿಗೆ ಅಂತ ಹೇಳಲಿಲ್ವಾ. ಏನು ಅಂತಂದರೆ ನಮ್ಮಮ್ಮ ಚಿಕ್ಕ ಹುಡುಗಿ ಇದ್ದಾಗ, ಅಂದರೆ ಒಂದು 3 ವರ್ಷ ಮಗು ಏನೋ ಇದ್ದಾಗ, ಈ ಕೆರೆಯಲ್ಲಿ ಆವಾಗ ಈ ಥರ ಎಲ್ಲ ಕಟ್ಟೆ ಎಲ್ಲ ಏನೂ ಕಟ್ಟಿರಲಿಲ್ವಂತೆ. ಮಾಮೂಲಿಯಾಗಿ ಆವಾಗಿನ ಕಾಲದಲ್ಲಿ ಕೆರೆ ಹೆಂಗಿರುತ್ತೆ ಅಂತ ಗೊತ್ತಲ್ವಾ, ಆ ಥರ ಇದ್ದಿದ್ದ ಕೆರೆಯಲ್ಲಿ ಏನೋ ನೀರು ಎತ್ಕೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ಚೊಂಬುಗಳು ತಗೊಂಡು ಹೋಗಿದ್ರಂತೆ ಎಲ್ಲ ಮಕ್ಕಳುಗಳು ಸೇರಿಕೊಂಡು. ಅದನ್ನು ತಗೊಳ್ಳೋಕ್ಕೆ ಅಂತ ನೀರನ್ನ ಎತ್ಕೊಳ್ಳೋದಕ್ಕೆ ಅಂತ ಹೋಗ್ಬಿಟ್ಟು ಕಾಲು ಜಾರ್ಬಿಟ್ಟು ಕೆರೆನಲ್ಲಿ ಬಿದ್ದೋಗ್ಬಿಟ್ರಂತೆ ಇದ್ರೊಳಗಡೆ. ನಮ್ಮಮ್ಮ ಬಿದ್ದಿದ್ದು ನೋಡಿಬಿಟ್ಟು ನಮ್ಮಮ್ಮನಿಗೆ ಅಣ್ಣ ದೊಡ್ಡವರಿದ್ದಾರೆ, ನಮ್ಮ ಮಾವ, ಅವರು ನಮ್ಮಮ್ಮನ ಎತ್ತೋದಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಕೂಡ ಕೆರೆ ಒಳಗಡೆ ಬಿದ್ದೋದ್ರಂತೆ. ಅವರು ಬಿದ್ದೋಗ್ಬಿಟ್ಟು ಇಬ್ರಿಗೂ ಮೇಲೆ ಬರೋಕ್ಕಾಗ್ದಿರ ಒದ್ದಾಡ್ತಾ ಇದ್ರಂತೆ. ಇನ್ನೇನು ನಿಜ ಅವತ್ತು
ಅವ್ರನ್ನ ಯಾರು ಕಾಪಾಡದೆ ಹೋಗಿದ್ದಿದ್ರೆ ಅವರಿಬ್ಬರು ಸತ್ತೇ ಹೋಗಿರ್ತಿದ್ರಂತೆ ಅವತ್ತು. ಅಷ್ಟರಲ್ಲಿ ಯಾರೋ ಪಾಪ ಮೀನು ಹಿಡಿಯೋರೊಬ್ರು ಬಂದು ಅವರು ಬಂದು 2 ಮಕ್ಕಳನ್ನ ಕಾಪಾಡಿಬಿಟ್ಟು ಯಾರ ಮಕ್ಕಳು ಇವರು ಅಂತ ಕೇಳಿದ್ದಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ ಅಂತ ಹೇಳಿ ಈ ಥರ ಕಾವೇರಮ್ಮನ ಮೊಮ್ಮಕ್ಕಳು ಅಂತೆಲ್ಲ ಹೇಳಿದ್ಮೇಲೆ ಕರ್ಕೊಂಬಂದು ಮನೆ ಹತ್ರ ಬಿಟ್ರಂತೆ. ಆಮೇಲೆ ನಮ್ಮ ಅಜ್ಜಿ ಅಲ್ಲಿಂದ ಸೀದಾ ಅವತ್ತೇನೆ ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಬಂದುಬಿಟ್ರಂತೆ ಮನೆಗೆ. ಬಂದ ಮೇಲೆ ಮತ್ತೆ ಇನ್ನೊಂದ್ಸರಿ ಆ ಊರಿಗೆ ಕಳ್ಸೋದಕ್ಕೆ ಹೆದರ್ಕೊತಾ ಇದ್ರು ಅಂತ ಇದ್ರು ನಮ್ಮಮ್ಮ. ಕಳಿಸಿದ್ರು ಕೂಡ ಕೆರೆ ಹತ್ರ ಎಲ್ಲ ಹೋಗಬೇಡಿ ಹಂಗೆ ಹಿಂಗೆ ಅಂತೇಳಿ ಇದು ಮಾಡ್ತಾಯಿದ್ರು ಅಂತ ಇದಿದೆ. ಹೋಗಿದ್ರೆ ನಾನು ಅವತ್ತೇ ಸತ್ತೇ ಹೋಗಿರ್ತಿದ್ದೆ. ಈ ಥರ ಸುಮಾರು ಸಲ ನೀರಿಗೆ ಬಿದ್ದಿರೋ ಕತೆಗಳಿದೆ ನಮ್ಮ ಅಮ್ಮಂದು. ಅದೇನೋ ನಮ್ಮ ಅಮ್ಮಂಗೆ ಜಲಗಂಡಾಂತರ ಇದೆಯೋ ಏನೋ ಗೊತ್ತಿಲ್ಲ, ಸುಮಾರು ಸಲ ಕೆರೆಗಳಿಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಇದು ಈ ಕೆರೆಯಲ್ಲಿರೋ ನಮ್ಮ ಅಮ್ಮನಿಗಿರೋ ನೆನಪುಗಳು. ಅದನ್ನು ಹೇಳ್ಕೊಂಡು ಅಂದರೆ ಮಾತಾಡ್ತಾಯಿದ್ರು. ನೋಡಿ ಇಲ್ಲೇ ನಾನು ನಿಂತಿದ್ದೆ, ಇಲ್ಲೇ ಜಾರಿ ಬಿದ್ದೋದೆ ಅದರೊಳಗಡೆ ಅಂತೆಲ್ಲನೂ ಹೇಳ್ತಾಯಿದ್ರು. ಕೆರೆ ಕೂಡ ತುಂಬ ಕೋಡಿ ಹರಿತಾ ಇದೆ, ಮಳೆ ಇಲ್ಲ ಆದರೂ ಕೂಡ ಕೆರೆ ಕೋಡಿ ಹರಿತಾ ಇದೆ. ಇವಾಗ ನೋಡ್ತಾ ಇರೋದೀವಲ್ಲ, ಈಗ ಸ್ವಲ್ಪ ಕಮ್ಮಿ ಬರ್ತಾ ಇತ್ತು ನೀರು. ನಾವು ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನದಿಂದ ವಾಪಸ್ ಬರೋವಾಗ ತೋರಿಸ್ತೀನಿ ನೋಡಿ, ಎಷ್ಟು ಜೋರಾಗಿ ಜಾಸ್ತಿ ಹರಿತಾ ಇತ್ತು ನೀರು. ಆವಾಗ ಜಾಸ್ತಿ ಆಗಿಬಿಟ್ಟಿತ್ತು. ಗಾಳಿ ಯಾವ ಕಡೆ ಬೀಸಿದ್ರೆ ಆ ಕಡೆ ಹರಿತಾ ಇತ್ತು ಅಂತ ಅನಿಸುತ್ತೆ. ಇನ್ನೂ ಚೆನ್ನಾಗಿದ್ವು ನೀರೇನೋ, ಚೆನ್ನಾಗಿ ಹರಿತಾ ಇದ್ವು ಕೆರೆಯಲ್ಲಿ. ಆದರೆ ಮಳೆ ಇಲ್ಲ, ಮಳೆ ಬಂದಿಲ್ಲ, ಆದರೂ ಕೆರೆನಲ್ಲಿ ನೀರು ತುಂಬಿ ಹರಿತಾ ಇತ್ತು. ಅದನ್ನು ನೋಡಿದ್ದೆ ಒಂದು ಇಷ್ಟ ಆಯಿತು. ನಮ್ಮ ಮಾವ ಅಯ್ಯೋ ಸ್ನಾನ ಮಾಡಿದರೆ ಚೆನ್ನಾಗಿತ್ತು ಕೆರೆಯಲ್ಲಿ ಅಂತ ಇದ್ದರು. ಏನು ಮಾಡೋದು, ಮಾಡಿಲ್ಲ, ಬಟ್ಟೆಗಳೆಲ್ಲ ಎತ್ಕೊಂಬಂದಿರಲಿಲ್ಲಲ್ಲ, ಹಾಗಾಗಿ ಮಾಡಿಲ್ಲ. ಗೊತ್ತಿರಲಿಲ್ಲ ನಮಗೂ ಕೋಡಿ ಹರಿತಾ ಇದೆ ಅಂತ ಅಂದ್ಬಿಟ್ಟು. ಇಳಿಬೋದಾಗಿತ್ತು, ಇಲ್ಲಿ ಮುಂದೆ ಇಳಿದಿದ್ದರೆ ಅಲ್ಲಿ ಹೋಗಿ ನೀರಲ್ಲಿ ಆಟ ಆಡ್ಬೋದಾಗಿತ್ತು. ಆದರೆ ಪಾಚಿ ಕಟ್ಬಿಟ್ಟಿದೆ ತುಂಬಾನು, ಹಾಗಾಗಿ ಸ್ವಲ್ಪ ಭಯ. ಹೋಗಿ ನೋಡು ಅಲ್ಲಿಗೆ ಅಂತಂದರು. ನನಗೆ ಆ ಪಾಚಿ ಕಟ್ಟಿರೋದು ನೋಡಿನೇ ಭಯ ಆಯಿತು. ನಾನೆಲ್ಲರೂ ಜಾರು ಬಿದ್ದರೆ ಆಮೇಲೆ ನನ್ನನ್ನು ಎತ್ತಕ್ಕೆ ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಹೋಗಲೇ ಇಲ್ಲ, ಸುಮ್ಮನೆ ದೂರದಲ್ಲಿ ನಿಂತ್ಕೊಂಡು ನೋಡಿದ್ದಷ್ಟೇನೆ. ಸಿಕ್ಕಾಬಟ್ಟೆ ಸಕ್ಕತ್ತಾಗಿತ್ತು. ಆದರೆ ನಾನು ಆ ದಿಂಡ ಮೇಲೆ, ಅಲ್ಲಿ ಒಳಗೆ ಕಾಣ್ತಿರೋ ದಿಂಡ ಮೇಲೆ ನಾನು ಹೋಗಿದ್ದೀನಿ. ನಾನು ಹೇಳಿದ್ದೀನಲ್ಲ ಒಂದು 20 ವರ್ಷದಿಂದ ಬಂದಿದ್ದೆ ಅಂತ. ಆವಾಗ ಆ ಮನೆ, ಹೊಸ ಮನೆ ಕಟ್ಟಿರೋರು ಇದ್ದಾರಲ್ಲ ನಮ್ಮ ಮಾವ, ಅವ್ರ ಹೆಂಡತಿ, ಅವರು ಬಟ್ಟೆ ಒಗಿತಾ ಇದ್ರು. ಆವಾಗ ಅವ್ರು ಅಲ್ಲೇ ಬಟ್ಟೆ ಒಕ್ಕೊತಾ ಇದ್ರಲ್ಲ ಅದ್ರ ಮೇಲೆ ಕೂತ್ಕೊಂಡು. ಆವಾಗ ನಾನು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೀನಿ, ನೋಡಿದ್ದೀನಿ, ನನಗೂ ನೆನಪಿದೆ. ಅದಾದಮೇಲೆ ನಾನು ಮತ್ತೆ ಇಲ್ಲಿಗೆ ಬರಲೇ ಇಲ್ಲ ಅಲ್ಲ, ಇವಾಗೇ ಬಂದಿರೋದು 20 ವರ್ಷ ಆದಮೇಲೆ, ಇವಾಗಲೇ ಬರ್ತಾ ಇರೋದು. ಇನ್ನು ಕೆರೆ ನೋಡಿಕೊಂಡು ಮುಂದಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಚೌಡೇಶ್ವರಿ ಅಮ್ಮ ಇರೋದು, ನಮ್ಮ ಮನೆ ದೇವರು. ಚೌಡೇಶ್ವರಿ ಅಮ್ಮನಿಗೆ ನಾವೆಲ್ಲ ಪೂಜೆ ಮಾಡೋದು. ಚೌಡೇಶ್ವರಿ ಅಮ್ಮ, ಕಾಳಿಕಮ್ಮ ಎಲ್ಲರಿಗೂ ಪೂಜೆ ಮಾಡ್ತೀವಿ. ಜಾಸ್ತಿ ಚೌಡೇಶ್ವರಿ ಅಮ್ಮನಿಗೆ ನಾವು ಬಲಿ ಕೊಟ್ಟು ಪೂಜೆ ಮಾಡ್ತಾರೆ. ವರ್ಷಕ್ಕೊಂದ್ಸರಿ ನಮ್ಮ ಮನೆಯಲ್ಲಿ ಅದು ಮಾಡ್ತಾರೆ. ಅಲ್ಲಿ ಅಮ್ಮನ್ನ, ಇದು ಕೂಡ ನಮ್ಮ ಅಜ್ಜಿ ಹುಡ್ದಾಗಿಂದನೂ ಐತಂತೆ ದೇವರು. ಆದರೆ ಆವಾಗ ತುಂಬ ಏನೋ ಚಿಕ್ಕದಾಗಿದ್ದಿದ್ದು ಗುಡಿನ ಈಗ ಚೆನ್ನಾಗಿ ಮಾಡಿದ್ದಾರೆ ದೇವ್ರನ್ನ. ಗುಡಿ ಎಲ್ಲ ಚೆನ್ನಾಗಿ ಕಟ್ಬಿಟ್ಟು ಇಲ್ಲಿ ಜೋಳನ ಕದ್ಕೊಳಕ್ಕೆ ಹೋಗ್ತಾ ಇದ್ದೀನಿ ನಾನು. ಸುಮ್ಮನೆ ಇರಲಾರ್ದ ನಮ್ಮಮ್ಮ ಹೋಗು ಒಂದು ಕಿತ್ಕೊಂಬ ಅಂತಂದರು. ಅದಿನ್ನು ಎಳೆ ಜೋಳ, ಹೇಳಿದ್ರೆ ಕೇಳಲಿಲ್ಲ, ಕಿತ್ಕೊಳ್ಳೋಣ ಅಂತ ಹೋದೆ. ಕಿತ್ಕೊಂಡೆ ಕೂಡ. ನಮ್ಮ ಮಾವ ಬೈದರು, ಎಳೆ ಜೋಳ ಅದನ್ನು ಕಿತ್ಕೊತಾ ಇದೆಯಾ, ಯಾರಾದರೂ ಬಂದು ಬೈದ್ರೆ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಇನ್ನೊಬ್ಬರು ಮಾವ ಶಂಕರ ಅಂತ ಇದ್ರಲ್ಲ, ಅವರು ಹೇಳ್ತಾಯಿದ್ರು, ಏನು ಪರವಾಗಿಲ್ಲ ಕಿತ್ಕೊ, ನಾನು ಇದ್ದೀನಿ, ಯಾರು ಬರ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಒಂದೇ ಒಂದು ಕಿತ್ಕೊಂಡು ಬಂದೆ. ಕಿತ್ಕೊಂಡು ಇನ್ನು ದೇವ್ರ ಹತ್ರ ಹೋಗಿ ದೇವ್ರ ದರ್ಶನನೂ ಮಾಡಿದೆ. ಅಲ್ಲೇ ಹಾಡು ಹಾಕಿದ್ದು, ದೇವ್ರ ಹಾಡು ಹಾಕಿದ್ರು. ಅಲ್ಲೂ ಕೂಡ ಯಾರೋ ಇವತ್ತು ವಿಜಯದಶಮಿ ಅಲ್ವಾ, ಹೊಸ ಟ್ರ್ಯಾಕ್ಟರ್ಗಳನ್ನ, ಬೈಕ್ಗಳನ್ನ ಎಲ್ಲ ತೊಗೊಂಡಿದ್ರು. ಅದಕ್ಕೆಲ್ಲನೂ ಪೂಜೆಗಳು ಮಾಡಿಸ್ತಾಯಿದ್ರು ಜೋರಾಗಿ. ಹಾಗಾಗಿ ಹಾಡುಗಳೆಲ್ಲ ಹಾಕಿದ್ರು. ಇನ್ನು ನಾವು ಹೋಗಿದ್ದು ದೇವ್ರ ದರ್ಶನ ಮಾಡಿ ಬಂದಿದ್ದು. ಇವತ್ತೊಂಥರ ನಿಜ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಹೋದಾಗ ಏನೇನೋ ನಮಗೆ ಖುಷಿ ಕೊಡುತ್ತೆ. ನಮಗೆ ಗೊತ್ತಿಲ್ದಂಗೆ ಏನೇನೋ ಆಗುತ್ತೆ. ಅದೆಲ್ಲನೂ ನಿಜ ಮರೆಯೋಕ್ಕೆ ಆಗದೆ ಇರೋವಂಥ ನೆನಪುಗಳಾಗ್ಬಿಟ್ಟಿರುತ್ತೆ. ಇವತ್ತು ನಾವು ಏನೂ ಅಂದ್ಕೊಂಡಿರಲಿಲ್ಲ. ಬೆಳಗ್ಗೆನೇ ಫೋನ್ ಮಾಡಿದ್ರು, ಎದ್ದು ರೆಡಿಯಾಗಿ ಹೋಗಿದ್ದಷ್ಟು ಬಿಟ್ಟರೆ ಸ್ನಾನ ಮಾಡಿ, ಇನ್ನೇನು ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ನಮಗೆ. ಇವತ್ತಷ್ಟು ನಿಜ ಚೆನ್ನಾಗಿತ್ತು ದಿನ ಪೂರ್ತಿ. ಏನೇನು ನೋಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ಎಷ್ಟು ಸುತ್ತಾಡಿದ್ವಿ, ಬಂದ್ವಿ ಅನ್ನೋದು ಒಂಥರ ನೆನಪು ಮಾಡ್ಕೊಳ್ಳೋ ಅಂಥ ವಿಚಾರ ಇದೆಲ್ಲನೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಳ್ಳಿನಲ್ಲಿ ಒಂದಿನ ಪೂರ್ತಿ ಸುತ್ತಾಡಿದ್ದು. ಇದ್ದರೆ ಸಂಜೆವರೆಗೂ, ಅವರಂತೂ ಇದ್ಬಿಟ್ಟು ಹೋಗಿ ರಾತ್ರಿಗೆ ಬೆಳಗ್ಗೆ ಹೋಗಿ ಅಂತ ಎಷ್ಟು ಕೇಳಿದ್ರು. ಆದರೆ ನಾವು ಇಲ್ಲ, ಮನೆ ಹತ್ರ ಎಲ್ಲನೂ ಬಿಟ್ಬಿಟ್ಟು ಹಾಗೆ ಬಂದ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಬಂದಿದ್ದು ನಾವು. ಅವರು ಸರಿ ಏನಾದರೂ ನಾನ್ ವೆಜ್ ಮಾಡ್ತೀವಿ ಇರಿ ಅಂತ ಇದ್ದರು. ನಾವಿಲ್ಲ, ಇವತ್ತು ವಿಜಯದಶಮಿ, ನಾನು ಬೇರೆ ಗುರುವಾರ ಅಲ್ವಾ ತಿನ್ನಲ್ಲ, ಹಾಗಾಗಿ ಹೇಳ್ತಾಯಿದ್ದೆ ಇಲ್ಲ ಬೇಡ ತಿನ್ನಲ್ಲ ನಾವು ಅಂತ. ಇಲ್ಲ ಅಂದಿದ್ರೆ ಪಾಪ ಏನಾದರೂ ಮಾಡೋದಕ್ಕೆ ರೆಡಿ ಇದ್ದರು ಅವರು. ರಾತ್ರಿ ಇದ್ದಿದ್ರೆ ಏನಾದರೂ ಮಾಡಿರ್ತಿದ್ರು. ಇನ್ನು ದೇವಸ್ಥಾನ ನೋಡಿದ್ರಲ್ಲ, ದೇವ್ರನ್ನ, ಅಮ್ಮನ್ನ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ವಿಜಯದಶಮಿಗೆ. ಇನ್ನು ಅಲ್ಲಿ ದೇವ್ರನ್ನ ನೋಡಿಕೊಂಡು ವಾಪಸ್ ಬರೋವಾಗ ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಎಷ್ಟು ಜೋರಾಗಿ ಹರಿತಾ ಇದೆ ನೀರು. ಆವಾಗಲೇ ಇಷ್ಟು ನೀರು ಬರ್ತಾ ಇರಲಿಲ್ಲ.
ಇವಾಗ ಜಾಸ್ತಿ ಬರ್ತಾ ಇದೆ. ಈಗ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಹೋಗಿ ಅಲ್ಲಿ ಕುತ್ಕೊಂಡ್ರೆ ನೀರಲ್ಲಿ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ತುಂಬ ಪಾಚಿ ಕಟ್ಟಿದೆ, ಹುಷಾರಾಗಿರಬೇಕು. ಇಲ್ಲ ಅಂತಂದರೆ ಕಷ್ಟ, ಏನಾದರೂ ಜಾರ್ಗಿರಿ ಒಳಗೇನಾದರೂ ಬಿದ್ದರೆ ಕಷ್ಟ. ಸಿಕ್ಕಾಪಟ್ಟೆ ತುಂಬ ಹರಿತಾ ಇದೆ ನೀರು. ಇನ್ನು ನಾನು ಸ್ವಲ್ಪ ಫೋಟೋಶೂಟು ನಂದು ಎಲ್ಲೋದ್ರೂ ಸುಮ್ಮನೆ ಹಾಗೆ ಒಂದು ವೀಡಿಯೋ ಮಾಡು ಅಂತೇಳಿ ನಮ್ಮ ಅಮ್ಮನಿಗೆ ಕೈ ಕೊಟ್ಬಿಟ್ಟು ಮಾಡಿಸ್ಕೊತಾ ಇದ್ದೀನಿ ಅಷ್ಟೇನೆ. ವೀಡಿಯೋನೇ ಬರ್ದೇ ಇರಂಗೆ ಮಾಡ್ಬಿಡ್ತೀಯ. ಸ್ನಾನ ಮಾಡ್ಬಿಟ್ಟು ಒಳಗೆ ಹೆಂಗಿರ್ತದೆ ಗೊತ್ತಾ? ಹಾಂ, ಕಾಣಿಸ್ತಾ ಇದೀನಾ? ಒಂದು ಚೂರು ಗಲೀಜು ನೀರಿಲ್ಲ ಇದು. ಅದೇ ಹೋದ್ರೆ ಗ್ಯಾರಂಟಿ ಜಾರ್ ಬೀಳ್ತೀವಿ. ಹಂಗೆ ಮಾಡಿದವಾಗ ಪಾಚಿ ಕಟ್ಟಿತ್ತು. ಏನ್ ಮರ ಇದು? ಓಣಿ ಮರ. ಹತ್ತಿ ಆಲ್ದ ಮರ ಅಲ್ವಾ? ಗೋಡಿ ಮರ. ಕೋಳಿಗಳು ಕರ್ಮನೆ ಎಷ್ಟು ಚೆನ್ನಾಗಿ ಕುಂತವ್ ನೋಡಿ. ಅದ್ರೊಳಗೆ ಅರಳಿ ಮರ ಬೆಳೀತಾ ಐತೆ. ಇನ್ನು ಇಲ್ಲೊಂದು ಮರದಲ್ಲಿ ನೋಡಿ ಎಷ್ಟೊಂದು ಪಕ್ಷಿ ಗೂಡಿದೆ ಅಂತ ಅಂದ್ಬಿಟ್ಟು, ಆ ಗೂಡು ಏನಾದರೂ ಸಿಗುತ್ತಾ, ಕಿತ್ಕೊಳ್ಳೋಕ್ಕಾಗತ್ತಾ ಅಂತ ನೋಡಿದ್ರೆ ಇಲ್ಲ, ಅದು ಒಳಗಡೆ ಇದೆ, ಅದ್ರ ಒಳಗೆ ಹೋಗೋಕ್ಕಾಗಲ್ಲ ಅಂತಂದರು. ಆಗಿದ್ದಿದ್ರೆ ಒಂದು ಕಿತ್ಕೊಬೇಕಾಗಿತ್ತು, ನನಗೆ ಬೇಕಾಗಿತ್ತು ಅದು. ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಹಳ್ಳಿಯಲ್ಲಿ ಗ್ರಂಥಾಲಯ ಕೂಡ ಇದೆ ನೋಡಿ, ಡಿಜಿಟಲ್ ಗ್ರಂಥಾಲಯ. ಏನೋ ಒಂಥರ ಒಂದು ಕಡೆ ಹಳ್ಳಿ ಡೆವಲಪ್ ಆಗ್ತಾ ಇದೆಯಾ ಅಥವಾ ಹಳ್ಳಿ ಥರನೇ ಇದೆಯಾ ಏನು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಏನೋ ಒಂಥರ ಚಂದ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ತುಂಬ ಬಿಲ್ಡಿಂಗ್ಗಳಿಲ್ಲ, ಅಂದರೆ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಲ್ಲ, ಹತ್ರ ಮನೆಗಳಿಲ್ಲ, ತುಂಬ ಗಾಳಿ ಬೀಸಲ್ಲ, ಒಂದು ಮರಗಳು ಇಲ್ಲ ಅನ್ನೋ ಥರ ಇಲ್ಲ. ಹಳ್ಳಿ ನೋಡೋದಕ್ಕೆ ಒಂದು ಚಂದ. ಹಳ್ಳಿನಲ್ಲಿ ಯಾವತ್ತಾದರೂ ಸರಿ ಅವಾಗವಾಗ ತಿಂಗಳಲ್ಲಿ ಒಂದು ದಿವಸ ಆದ್ರೂ ನಾವು ಹೋಗಿ ಒಂದು ರೌಂಡು ಹಳ್ಳಿನಲ್ಲಿ ಒಂದಿನ ಇದ್ದು ಓಡಾಡಿಕೊಂಡು ಬರಬೇಕು, ಮಕ್ಕಳುಗಳನ್ನ ಕರ್ಕೊಂಡು ಹೋಗಬೇಕು. ಯಾವಾಗಲೂ ಈ ಸಿಟಿ ಜೀವನ ಇದ್ದಿದ್ದೇನೆ, ಅದೇ ಕೆಲಸ, ಅದೇ ಮನೆ, ಅದೇ ಮುಖಗಳು ನೋಡಿ ಬೇಜಾರಾಗಿರುತ್ತೆ ಅಲ್ಲ, ನಿಜ ಬೇಜಾರಾಗಿರುತ್ತೆ. ಈ ಮನೆ ನೋಡಿ ಎಷ್ಟು ಹಳೆ ಮನೆ ಅಂತ, ತುಳಸಿ ಕಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ. ನಂಗೆ ಏನೋ ಒಂಥರ ಇಷ್ಟ ಆಗ್ತಾಯಿತ್ತು ಇಲ್ಲಿ. ಇನ್ನು ಎಲ್ಲ ಸುತ್ತಾಡ್ಕೊಂಡು ವಾಪಸ್ ಮತ್ತೆ ನಮ್ಮ ಅಜ್ಜಿ ಮನೆ ಹತ್ರಕ್ಕೆ ಬಂದ್ವಿ. ಮನೇನ ಸ್ವಲ್ಪ ಶೇರಿಂಗ್ಗಳು ಮಾಡ್ಕೊಂಡ್ಮೇಲೆ ಮನೆಯೆಲ್ಲ ಚಿಕ್ಕದಾಗಿದೆ ಅಂತ ಅನಿಸುತ್ತೆ. ಆದರೆ ಆವಾಗಿಂದನೂ ಇರೋ ಮನೆ, ನಮ್ಮ ಅಜ್ಜಿ ಹುಟ್ಟೋದಕ್ಕಿಂತ ಮುಂಚೆಯಿಂದ ಇರೋ ಮನೆ ಅಂತೆ ಇದು. ಇವಾಗಲೂ ಕೂಡ ಇದೆ, ಇನ್ನೂ ಎಷ್ಟು ವರ್ಷ ಬೇಕಾದರೂ ಇರುತ್ತೆ ಅನಿಸುತ್ತೆ. ಇವಾಗ ಕಟ್ಟೋ ಬಿಲ್ಡಿಂಗ್ಗಳು 4 ದಿನ ಬಾಳಿಕೆ ಬರಲ್ಲ, ಯಾವಾಗ ಬಿದ್ದೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ಆವಾಗ ಕಟ್ಟಿರೋದು ಇನ್ನೇನು ಸಿಮೆಂಟ್ ಯೂಸ್ ಮಾಡಿಲ್ಲ, ಏನಿಲ್ಲ, ಎಲ್ಲನೂ ಏನಂತಾರೆ ಚೇರ್ ಮಣ್ಣು ಯೂಸ್ ಮಾಡಿ ಕಟ್ಕೊಂಡಿರೋ ಮನೆಗಳು. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇನ್ನು ಈ ಮನೆಗಳು ಆವಾಗಲೇ ಹೇಳ್ದಂಗೆ ಎಲ್ಲ ಮನೆಗಳೂ ಚಿಕ್ಕಬಳ್ಳಾಪುರ ಆಗವೆ ಅವರೇ ಅವರು. 1993, ಇದೊಂದು 1988. ಬಜಾರ್. ఏం పెట్టుండావు ఇక్కడ? ఏం లేదు, కుడుకులో మడుకులో మడుకులో ఇక్కడే వంట చేస్తావా నువ్వు? అదే మూల ఇక్కడే వంట చేసేదా? ఇక్కడ లైట్ ఇక్కడ పెట్టుకునేది కదా, కనిపించదు. ఏముంది ఇక్కడ లైట్? వస్తుందా?
కనబడుతుందా? లేకుంటే సరే ఏమన్నా టార్చ్ చేసుకుంటావా? టార్చ్ వేసుకుంటా. గ్యాస్ ఉంది, గ్యాస్ ఉంది. పొయ్యిలో చేస్తాను నేను. గ్యాస్ సిలిండర్ ఎక్కడ? సిలిండర్ మన వాళ్ళు ఎత్తిపోయినా ఇచ్చింది వాళ్ళకి నేనే. చూడు ఇక స్టార్ టార్చ్ చేసుకునేది వంట చేసేది అంతే. ಯಾವ್ದಪ್ಪ ಬಡಿಸ್ತಾನು ಸಾವುಕಾರ್ತಾನು ಅಂತ ಹೌದು. ನೋಡೋ ಶೇಖರ್ ಮಗಳು ಬಂದು ಅವರಾ? ಎರಡು ತಾವದೆ ಕೆಳಗಡೆ ಒಂದು ಮನೆ ಐತೆ, ಮೇಲ್ಗಡೆ ಒಂದು ಮನೆ ಐತೆ. 80 ಮನೆ ಮುಂಚೆ ಇದ್ದಿದ್ದ ಮನೆ ಬೇರೆ ಅಲ್ಲ ಈ ಅಮ್ಮಂದು. 21 ಅಲ್ಲಿ ರಾಮಮ್ಮಂದು ಕುಟಾಣಿ. ಮಕ್ಕಳೆಲ್ಲ ಬಿಟ್ಟು ಬಂದ ಹತ್ರ ಅವರೇ ಗಂಡು ಹೆಣ್ಣು. ఏమది? ಯಾವ್ದು ಅಣೇನು ಮಾಲೇಶಿಂದ ಈಗ ಪಂಡ್ರಾಪುರ ದೇವ್ರು ಆ ಸ್ವಾಮಿಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಪಾಂಡ್ರಂಗನ ಏಮಿ ಅಂತ ಯಾರು ಇವರು? ಯಾರ್ಯಾರು ಅವ್ರು ನೋಡ್ರಿ. ಇವರು ಚಿಗಪ್ಪನ ಇವ್ರು ಇಬ್ರು ಯಾರು? ಅವರು ಮದುವೆಗೆ ನಾನು ನಮ್ಮ ಯಜಮಾನ್ ಇಲ್ಲಿ ಕುಂದ್ರಿಸಿ ಮದುವೆ ದಿನ ಅವಾಗ ಅಲ್ಲ ಲೈಟ್ಗಳು ಬೆಳಕನ್ನ ಬೇಡ. ಅದೇ ಹಿಂಗ ಐತಲ್ಲ ಬೆಳಕು, ನಿನಗೆ ಕಾಣ್ತಾ ಇಲ್ಲ. ಪರ್ಕೆ ತಗೊಂಡ ಅನ್ನಕಯ್ಯ ಇದೆಲ್ಲನು ನೋಡಿ ಆ ಅಮ್ಮನ ಕೈಯಲ್ಲ ಆಗತ್ತಾ? ಬೇಕಾಗಿ ನೋಡ್ಕೊಡ್ತೀನಿ. ಅಮ್ಮ ನಕ್ಕನು ಬೋಡೆಲ್ಲ ಧೂಳು ಉದುರ್ತಾ ನಾನು ಎಲ್ಲೂ ಉದುರ್ಸಿದೆ. ಅಲ್ಲ ನಿಂತ್ಕೊಂಡು ಒಂದ್ 5 ನಿಮಿಷ ಪರ್ಕೆ ತಗೊಂಡಂಗಂತೆ ಆಯ್ತಮ್ಮ. ಕಟ್ಟಬಾರ್ದು ಅದನ್ನೇ ಹೇಳಿದ್ದು. ಅಲ್ಲ ಈ ದೇವ್ರ ಮನೆ ಇದೇನ್ ಮಾಡ್ತಾರೆ ನೋಡಿ, ಇಲ್ಲೇ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಐತೆ. ಚಂದ 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 ಚಂದ. ಅಯ್ಯ ತಗೋ, ಯಾರೋ ಒಬ್ರು ಎತ್ಕೊಂತಾರೆ, ನೀನ್ ಬೇರೆ. ಇನ್ನು ಎಲ್ಲ ರೌಂಡ್ ಹೊಡೆದಾದ್ಮೇಲೆ ಕೊನೆಗೆ ಬಂದು ನಮ್ಮ ರಾಮಕ್ಕಜ್ಜಿ ಮನೇಲಿ ಫ್ಯಾನ್ ಹಾಕೊಂಡು ಕುತ್ಕೊಂಡ್ಬಿಟ್ವಿ. ಸಿಕ್ಕಾಪಟ್ಟೆ ಸೆಕೆ ಅಲ್ಲಂತೂ. ಸುತ್ತ ಬೆಟ್ಟಗಳೆಲ್ಲ ಇದೆ ಅಲ್ಲ, ಸ್ವಲ್ಪ ಸೆಕೆ ಜಾಸ್ತಿನೇ ಆಗುತ್ತೆ ಇಲ್ಲಿ. ಹಾಗಾಗಿ ಸ್ವಲ್ಪ ಹೊತ್ತು ಫ್ಯಾನ್ ಹಾಕ್ಕೊಂಡು ನೆಮ್ಮದಿಯಾಗಿ ಕುತ್ಕೊಂಡ್ಬಿಟ್ವಿ. ಸುತ್ತಾಡಿ ಸಾಕಾಯಿತು. ಪಕ್ಕದ ಮನೆಯಲ್ಲಿ ಜ್ಯೂಸ್ ಮಾಡಿ ಕೊಟ್ಟರು ನಮ್ಮ ಶಂಕರಣ್ಣ ಅವರು ಮಾವ ಅವ್ರ ಮನೆಯಲ್ಲಿ. ಮಾವ ಆಗಬೇಕು ಅವ್ರು ನನಗೆ. ಅವ್ರ ಮನೆಯಲ್ಲಿ ಜ್ಯೂಸ್ ಕೊಟ್ಟರು. ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇನ್ನು ನಮ್ಮ ಚಿಕ್ಕಜ್ಜಿ ಎನ್ ಟಿ ರಾಮರಾವ್ ಅವರ ಫ್ಯಾನು. ಆಮೇಲೆ NTR ಅವರು, ಅದೇ NT ರಾಮರಾವ್ ಅವರೇ ತಾನೇ. ಎಲ್ಲರದು ಹಳೇ ಮೂವಿಗಳನ್ನ ನೋಡೋದು ಜಾಸ್ತಿ ಕುತ್ಕೊಂಡು ನೋಡ್ತಾ ಇದ್ರು. ಇನ್ನು ಸ್ವಲ್ಪ ಹೊತ್ತು ಅಲ್ಲೂ ಕೂಡ ನೋಡಿದ್ದಾದ್ಮೇಲೆ ಮೂವಿನ ಇನ್ನು ಈ ಕಡೆ ಬಂದ್ವಿ. ಈ ಕಡೆ ಇನ್ನೊಬ್ಬರು ಮಾವ ಇದ್ದಾರೆ, ಅವ್ರದ್ದು ಮನೆ ಕಟ್ತಾ ಇದ್ದಾರೆ. ಆ ಮನೇನ ನೋಡೋದಕ್ಕೆ ಕರ್ಕೊಂಬಂದರು. ಆ ಮನೆ ಇವಾಗ ಆ ಕಡೆ ಇದ್ದ ಮನೆ ಚಿಕ್ಕದು ಮನೆ ಇದೆ, ಅದು ಚಿಕ್ಕದಾಗಿದೆ. ಮಕ್ಕಳೆಲ್ಲ ದೊಡ್ಡವರಾಗ್ತಾ ಇದ್ದಾರಲ್ಲ, ಹಾಗಾಗಿ ಈ ಕಡೆ ಮನೇನ ಬೇರೆ ಇನ್ನೊಂದು ಕಟ್ಕೊತಾ ಇದ್ದಾರೆ. ದೊಡ್ಡದಾಗಿ ಚೆನ್ನಾಗಿದೆ. ಇನ್ನು ಅಲ್ಲಿ ಏನು ಕಾಣ್ತಾ ಇದೆ ಆ ಜಮೀನೆಲ್ಲನೂ ನಮ್ಮ ಅಜ್ಜಿಯವರ ಅಪ್ಪಂದೇ ಅಂತೆ. ಅದರಲ್ಲಿ ಇವಾಗ ದಾಳಿಂಬೆ ಏನೋ ಹಾಕಿದ್ದಾರೆ, ಆ ಕಡೆ ಸೈಡ್ಗೆ ಜೋಳ ಏನೋ ಹಾಕಿದ್ದಾರೆ. ಸುಮಾರು ಜಾಗ ಇದೆ. ಎಲ್ಲ ಜಮೀನು ನಮ್ಮ ಅಜ್ಜಿಯವರ ಅಪ್ಪಂದು. ಅದನ್ನು ಇವರು ಮಕ್ಕಳುಗಳು ನೋಡ್ಕೊತಾ ಇದ್ದಾರೆ. ಇನ್ನು ಈ ಕಡೆ ಮನೆ ಕೂಡ ಕಟ್ಕೊಂಡಿದ್ದಾರೆ. ಮನೆ ಒಳಗಡೆ ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲನೂ TV ಶೋಕೇಸ್ ಆಗಲಿ, ಕಬೋರ್ಡ್ಗಳಾಗಲಿ ಎಲ್ಲ ಕಡಪಕಲ್ಲಲ್ಲೇ ಮಾಡ್ಕೊಂಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸುಮ್ಮನೆ ವುಡನ್ ವರ್ಕ್ ಮಾಡಿಸೋದು ವೇಸ್ಟೇ ಅಲ್ವಾ? ಇದಾದರೆ ಪರ್ಮನೆಂಟಾಗಿ ಇದ್ಬಿಡುತ್ತೆ, ಯಾವುದೇ ತಂಟೆ ತಕರಾರಿಲ್ಲ. ಮೇಲೆ ಬೇಕಿದ್ರೆ ಶಟರ್ ಹಾಕಿಸ್ಕೊಂಬಿಟ್ರೆ ಆಯಿತು. ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಶೆಲ್ಫಲ್ಲೇ ಎಲ್ಲನೂ ಅಂತ. ಕಡಪಕಲ್ಲಲ್ಲಿ ನೀಟಾಗಿ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ರೂಮಲ್ಲಿ, ಕಿಚನಲ್ಲಿ, ಹಾಲಲ್ಲಿ ಎಲ್ಲ ಕಡೆನೂ ರೆಡಿ ಮಾಡಿಸ್ಕೊಂಬಿಟ್ಟವ್ರೆ.
ಆರಾಮಾಗಿ ಇದ್ರ ಮೇಲೆ ಬೇಕಿದ್ರೆ ಡೋರ್ಗಳು ಹಾಕಿಸ್ಕೊಂಡ್ರೆ ಮುಗಿದೋಯ್ತು. ಚೆನ್ನಾಗಿದೆ. ಇನ್ನು ಈ ಕಡೆ ಇರೋ ಜಾಗನೂ ಕೂಡ ನಮ್ಮ ಇನ್ನೊಬ್ರು ಹೊಸ ಮನೆ ಕಟ್ಟಿದಾರಲ್ಲ ಅವ್ರು ತಗೊಂಡಿರೋ ಜಾಗ ಅಂತೆ, ಅದರಲ್ಲಿ ಏನೋ ಹಾಕಿದ್ದಾರೆ. ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟವ್ರೆ ಇಲ್ಲಿ ನೋಡವ್ರೆ, ಅಲ್ಲಿ ನೋಡು, ಅಲ್ಲಿ ಶೋಕೇಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡವ್ರೆ. ಅಲ್ಲ, ವುಡ್ ವರ್ಕ್ ಅಂತ ಅನ್ನೋ ಬದಲು ದೇವ್ರ ಮನೆಗೆ ಇದು ರೂಮು, ಇದು ಎರಡು ಬರ್ತಾವಲ್ಲ, ಚೆನ್ನಾಗಿದೆ ಬಿಡಪ್ಪ, ಚೆನ್ನಾಗಿ ಮಾಡ್ಸಿದ್ವಿ. ಚೆನ್ನಾಗಿದೆ. ಮೇಲೆ ಏನಾದ್ರು ಮಾಡ್ಕೊಂಡ್ಬಿಡು ಅಂತ ಹೇಳ್ತಾರೆ. ಇನ್ನು ಆ ಕೋತಿ ತನ್ನ ಮರಿನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇತ್ತು, ಅದು ಎಷ್ಟು ಚೆನ್ನಾಗಿ ಬಿಡ್ದಂಗೆ ಎತ್ಕೊಂಡು ಓಡಾಡ್ತಾ ಇತ್ತು. ಅದನ್ನ ನೋಡ್ತಾ ಇದ್ರೇ ಒಂದು ಎಷ್ಟು ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು. ಇನ್ನು ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡಿದ್ದು, ಆಮೇಲೆ ಎಲ್ಲರ ಮನೆಗೂ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಹೊರಟ್ವಿ ನಾವು ಅಲ್ಲಿಂದ ಹೊರಟಾಗ ಟೈಮು 3:30 ಏನೋ ಆಗಿತ್ತು ಅಂತ ಅನಿಸುತ್ತೆ. ನಾವು ಮನೆಗೆ ಬರೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಇನ್ನು ಇವತ್ತಿನ ದಿನ ನಂದು ಈ ಥರ ಇತ್ತು. ನಮ್ಮ ಹಳ್ಳಿ ಹೆಂಗಿತ್ತು, ನಮ್ಮ ಅಜ್ಜಿ ತವ್ರ ಮನೆ ಹೆಂಗಿತ್ತು, ನಮ್ಮ ಅಮ್ಮನ ನೆನಪುಗಳು ಹೆಂಗಿದ್ವು ಎಲ್ಲನೂ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಜೊತೆಲಿ ನನ್ನ ಅವತಾರ ಕೂಡ ಹೆಂಗಿದೆ ಅಂತಲೂ ಕಮೆಂಟ್ ಮಾಡಿ ಹೇಳಿ. ಬರೋಷ್ಟೊತ್ತಿಗೆ ನಾನು ಈ ಥರ ಆಗಿದ್ದೆ. ಇನ್ನು ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.